ಹಾಯ್ ಹೆಲೋ ನಮಸ್ಕಾರ. ನಾನು ನಿಮ್ಮ ಫ್ರೆಂಡ್ ಸೋನು. ನೀವು ನೋಡ್ತಾ ಇದ್ದೀರಾ ಹೆಲ್ಪ್ಫುಲ್ ಫಾರ್ ಎವರ್ ಚಾನೆಲ್ ನಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋನಲ್ಲಿ ನಾವು ರೋಸ್ ಅಥವಾ ಗುಲಾಬಿಯ ಹೆಲ್ತ್ ಬೆನಿಫಿಟ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಗುಲಾಬಿ ನೋಡ್ಲಿಕ್ಕೆ ಎಷ್ಟು ಚಂದನೋ ಅಷ್ಟೇ ಹೆಲ್ತ್ ಬೆನಿಫಿಟ್ಸ್ ಕೊಡುವ ಒಂದು ಸಂಜೀವಿನಿ ಆಗಿದೆ. ಗುಲಾಬಿ ಬರೀ ಒಳ್ಳೆ ಸುವಾಸನೆ ಕೊಡೋದಲ್ದೇನೆ ಇದು ನಮ್ಮ ಮನಸ್ಸಿಗೆ ಮತ್ತು ನಮ್ಮ ಕಣ್ಣಿಗೆ ಆನಂದ ಮತ್ತು ತಂಪು ಕೊಡುವಂತಹ ಒಂದು ಹೂವಾಗಿದೆ. ಇದರಲ್ಲಿ ಪೌಷ್ಟಿಕ ತತ್ವಗಳು ಹೇರಳವಾಗಿದೆ. ಇದರಲ್ಲಿರುವಂತಹ ನ್ಯೂಟ್ರಿಷನಲ್ ವ್ಯಾಲ್ಯೂಸ್ ಬಗ್ಗೆ ನಿಮಗೆ ಗೊತ್ತಾದ್ರೆ ಈ ರೋಸ್ ಅನ್ನ ನೀವು ವಿವಿಧ ರೀತಿಯಲ್ಲಿ ಯೂಸ್ ಮಾಡ್ಕೊಂತೀರಾ. ಐ ಹೋಪ್ ನಿಮಗೆ ಈ ವಿಡಿಯೋನಲ್ಲಿ ಸಿಗುವಂತಹ ಇನ್ಫಾರ್ಮೇಶನ್ ಯೂಸ್ಫುಲ್ ಆಗಬಹುದು. ಈ ರೋಸ್ ನ ನೀವು ಯಾವ್ಯಾವ ರೀತಿಯಲ್ಲಿ ಯೂಸ್ ಮಾಡ್ಕೋಬಹುದು ಅಂತ. ರೋಸ್ ಅಲ್ಲಿರುವಂತಹ ಅಥವಾ ಗುಲಾಬಿಯಲ್ಲಿರುವಂತಹ ಪೌಷ್ಟಿಕ ತತ್ವಗಳು ನಮ್ಮ ಆರೋಗ್ಯಕ್ಕೆ ತುಂಬಾ ಹೆಲ್ಪ್ಫುಲ್ ಆಗಿದೆ. ಗುಲಾಬಿಯಲ್ಲಿರುವಂತಹ ಐರನ್, ಕ್ಯಾಲ್ಸಿಯಂ, ಸಿಟ್ರಿಕ್ ಆಸಿಡ್, ಫ್ರಕ್ಟೋಸ್, ಟ್ಯಾನಿನ್ ಆಸಿಡ್, ಜಿಂಕ್ ಇವೆಲ್ಲಾ ಪೌಷ್ಟಿಕಾಂಶಗಳು ನಮ್ಮ ಸ್ಕಿನ್ ಹೆಲ್ತಿಗೆ ಮತ್ತು ಇದನ್ನ ನಾವು ಇಂಟರ್ನಲ್ ಆಗಿ ಸೇವಿಸಿದಾಗ ಅಂದ್ರೆ ಆಹಾರದ ರೂಪದಲ್ಲಿ ಇದನ್ನ ನಾವು ತಿಂದಾಗ ಇದರಿಂದ ನಮಗೆ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಗಳು ಸಿಗುತ್ತೆ. ಆ ಎಲ್ಲಾ ಹೆಲ್ತ್ ಬೆನಿಫಿಟ್ಸ್ ಗಳು ಯಾವುದು ಅಂತ ಈ ವಿಡಿಯೋನಲ್ಲಿ ನಿಮಗೆ ಕ್ಲಿಯರ್ ಡೀಟೇಲ್ಸ್ ಸಿಗುತ್ತೆ. ಸೊ ವಿಡಿಯೋನ ಸ್ಕಿಪ್ ಮಾಡದೇನೆ ಎಂಡ್ ತನಕ ನೋಡ್ತಾ ಇರಿ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನೆಲ್ ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇವಾಗ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸ ವಿಡಿಯೋಸ್ ಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಈ ರೋಸ್ ನ ಅಥವಾ ಗುಲಾಬಿಯನ್ನ ಬರೀ ಪ್ರಪೋಸ್ ಮಾಡ್ಲಿಕ್ಕೆ ಯೂಸ್ ಮಾಡಲ್ಲ ಫ್ರೆಂಡ್ಸ್. ಇದನ್ನ ಔಷಧಿ ರೂಪದಲ್ಲೂ ಸಹ ಯೂಸ್ ಮಾಡ್ತಾರೆ. ರೋಸ್ ಇಂದ ಅಥವಾ ಗುಲಾಬಿಯಿಂದ ಎಸೆನ್ಷಿಯಲ್ ಆಯಿಲ್ಸ್ ನ ಪ್ರಿಪೇರ್ ಮಾಡ್ತಾರೆ. ಎಸೆನ್ಷಿಯಲ್ ಆಯಿಲ್ ಅಂದ್ರೆ ಒಂದು ನೈಸರ್ಗಿಕವಾಗಿ ಎಕ್ಸ್ಟ್ರಾಕ್ಟ್ ಮಾಡಿರುವಂತಹ ಎಣ್ಣೆ ಅಂತ. ಇದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ನೆಕ್ಸ್ಟ್ ವಿಡಿಯೋನಲ್ಲಿ ಹೇಳ್ತೀನಿ. ಈ ರೋಸ್ ಇಂದ ಎಸೆನ್ಷಿಯಲ್ ಆಯಿಲ್, ಗುಲ್ಕನ್, ರೋಸ್ ವಾಟರ್, ರೋಸ್ ಜಾಮ್ ಹೀಗೆ ಈ ರೋಸ್ ನ ಅಥವಾ ಗುಲಾಬಿಯನ್ನ ಮೆಡಿಸಿನ್ ಆಗಿ ಯೂಸ್ ಮಾಡ್ಕೊಂತಾ ಇದ್ದಾರೆ. ಆಯುರ್ವೇದದಲ್ಲಿ ಈ ಗುಲಾಬಿ ಹೂವಿನ ಬಗ್ಗೆ ಸಾಕಷ್ಟು ಮಹತ್ವವನ್ನ ಕೊಟ್ಟಿದ್ದಾರೆ. ಆಯುರ್ವೇದದ ಪ್ರಕಾರ ಗುಲಾಬಿಯಲ್ಲಿರುವಂತಹ ಪೌಷ್ಟಿಕ ತತ್ವಗಳು ನಮ್ಮ ದೇಹಕ್ಕೆ ಸಿಕ್ಕಿದ್ರೆ ನಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಅಂತ. ಅಂದ್ರೆ ನಾವು ಆರೋಗ್ಯಕರವಾಗಿ ಇರಬಹುದು ಅಂತ. ಅಂದ್ರೆ ಯಾವ್ಯಾವ ಟೈಮ್ ಅಲ್ಲಿ ನಾವು ಅದನ್ನ ಯೂಸ್ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಇರಬೇಕಾಗುತ್ತೆ. ಹಾಗಾಗಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಬಹುದು. ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಆದ್ರೆ ಆದಷ್ಟು ಈ ಇನ್ಫಾರ್ಮೇಶನ್ ನ ಬೇರೆಯವ್ರ ಜೊತೆಗೂ ಶೇರ್ ಮಾಡ್ಕೊಳ್ಳಿ. ಈ ಗುಲಾಬಿಯನ್ನ ಅಥವಾ ರೋಸ್ ನ ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಆಗಿ ಯೂಸ್ ಮಾಡುವಂತಹ ಒಂದು ಅದ್ಭುತ ಹೂವಾಗಿದೆ. ಈ ಹೂವಿಂದ ನಮಗೆ ಸಿಗುವಂತಹ ಹೆಲ್ತ್ ಬೆನಿಫಿಟ್ಸ್ ಗಳು ಯಾವ್ದೆಲ್ಲ ಅಂತ ಹೇಳಿದ್ರೆ, ಪ್ರೆಗ್ನೆಂಟ್ ವುಮನ್ ಅಥವಾ ಗರ್ಭಿಣಿಯರು ಈ ಗುಲಾಬಿ ಹೂವಿನ ದಳಗಳನ್ನ ಚೆನ್ನಾಗಿ ತೊಳ್ಕೊಂಡು ಅದನ್ನ ಒಂದು ಲೋಟ ಹಾಲಲ್ಲಿ ರಾತ್ರಿ ಹೊತ್ತು ಕಾಯಿಸಿ ಕುಡಿಯೋದ್ರಿಂದ ಅವರಿಗೆ ಐರನ್ ಮತ್ತು ಕ್ಯಾಲ್ಸಿಯಂ ಡೆಫಿಷಿಯನ್ಸಿನ ಸಾಲ್ವ್ ಮಾಡ್ಕೋಬಹುದು. ಹಾಗೆ ಇದು ಹುಟ್ಟುವಂತಹ ಮಗುವಿನ ಸ್ಕಿನ್ ಹೆಲ್ತಿಗೆ ಹೆಲ್ಪ್ಫುಲ್ ಆಗಿದೆ. ನಮ್ಮ ಸ್ಕಿನ್ ನಲ್ಲಿ ಸನ್ ಟ್ಯಾನ್ ಆದಾಗ ಅಂದ್ರೆ ತುಂಬಾ ಬಿಸಿಲಿನಿಂದ ನಮ್ಮ ಸ್ಕಿನ್ ಕಪ್ಪಾದಾಗ ಈ ರೋಸ್ ನ ಅಥವಾ ಗುಲಾಬಿಯ ದಳಗಳನ್ನ ಪೇಸ್ಟ್ ಮಾಡ್ಕೊಂಡು ಕೊಬ್ಬರಿ ಎಣ್ಣೆ ಜೊತೆ ನೀವು ಸನ್ ಟ್ಯಾನ್ ಆಗಿರುವಂತಹ ಜಾಗದಲ್ಲಿ ಹಚ್ಕೊಳ್ಳಿ. ಇದರಿಂದ ಸನ್ ಟ್ಯಾನ್ ನ ರಿಮೂವ್ ಮಾಡ್ಲಿಕ್ಕೆ ಇದೊಂದು ಬೆಸ್ಟ್ ಹೋಮ್ ರೆಮಿಡಿ ಅಂತ ಹೇಳ್ಬಹುದು. ಗುಲಾಬಿಯ ದಳಗಳಿಂದ ಒಂದು ಟೀ ಅನ್ನ ನಾವು ಪ್ರಿಪೇರ್ ಮಾಡ್ಕೋಬಹುದು. ರೋಸ್ ಟೀ ಯಾವ ರೀತಿ ಪ್ರಿಪೇರ್ ಮಾಡಬಹುದು ಅಂತ ಒಂದು ಲೈವ್ ವಿಡಿಯೋನೇ ಮಾಡ್ತೀನಿ. ಈ ರೋಸ್ ಟೀ ನಾವು ಕುಡಿಯೋದ್ರಿಂದ ಇದು ನಮ್ಮ ಮೈಂಡ್ ನ ರಿಲ್ಯಾಕ್ಸ್ ಆಗಿ ಇಡುತ್ತೆ. ಹಾಗೆ ನಮ್ಮ ನರ್ವಸ್ ಸಿಸ್ಟಮ್ ನ ಹೆಲ್ದಿಯಾಗಿ ಇಡುತ್ತೆ. ಅಂದ್ರೆ ನರಕೋಶಗಳ ಆರೋಗ್ಯಕ್ಕೆ ಇದು ತುಂಬಾನೇ ಒಳ್ಳೆಯದು. ಇದೊಂದು ಹರ್ಬಲ್ ಟೀ ಅಂತಾನು ನಾವು ಹೇಳ್ಬಹುದು. ಈ ರೋಸ್ ಇಂದ ಅಥವಾ ಗುಲಾಬಿಯಿಂದ ತಯಾರಾಗುವಂತಹ ಗುಲ್ಕನ್ ನಾವು ತಿಂದಾಗ ನಮ್ಮ ದೇಹಕ್ಕೆ ಇದು ತಂಪನ್ನ ಕೊಡುತ್ತೆ. ಅತಿಯಾದ ಪಿತ್ತ ಇರೋರು ಅಥವಾ ಪಿತ್ತ ದೋಷ ಇರೋರು ಈ ಗುಲ್ಕನ್ ತಿನ್ನೋದ್ರಿಂದ ಅವರಿಗೆ ಪಿತ್ತ ಕಡಿಮೆ ಆಗುತ್ತೆ. ಬಾಡಿಯಲ್ಲಿರುವಂತಹ ಹೀಟ್ ರೆಡ್ಯೂಸ್ ಆಗುತ್ತೆ. ಇದರಿಂದ ಅವರ ದೇಹ ತಂಪಾಗಿರುತ್ತೆ. ಇನ್ನೊಂದು ರೀತಿಯಲ್ಲಿ ಇದು ನಮ್ಮ ದೇಹವನ್ನ ಡಿಹೈಡ್ರೇಟ್ ಆಗ್ಲಿಕ್ಕೆ ಬಿಡೋದಿಲ್ಲ. ಅಂದ್ರೆ ನಮ್ಮ ದೇಹದಲ್ಲಿ ನೀರಿನ ಅಂಶವನ್ನ ಸಮತೋಲನದಲ್ಲಿ ಇಡ್ಲಿಕ್ಕೆ ಹೆಲ್ಪ್ಫುಲ್ ಆಗಿದೆ. ನಮ್ಮ ದೇಹ ಯಾವತ್ತು ಹೈಡ್ರೇಟ್ ಆಗಿರ್ಬೇಕು, ನೀರಿನ ಅಂಶ ಹೆಚ್ಚಿರ್ಬೇಕು. ನಮ್ಮ ದೇಹ ಯಾವಾಗ ಡಿಹೈಡ್ರೇಟ್ ಆಗುತ್ತೋ ಆಗ ನಮಗೆ ಸ್ಕಿನ್ ಪ್ರಾಬ್ಲಮ್, ಹೇರ್ ಪ್ರಾಬ್ಲಮ್ಸ್ ಮತ್ತಿತರ ಹೆಲ್ತ್ ಪ್ರಾಬ್ಲಮ್ಸ್ ಗಳು ಕಾಣಿಸ್ಕೊಳ್ಳುತ್ತೆ. ಹಾಗಾಗಿ ಗುಲ್ಕನ್ ಅನ್ನ ನೀವು ಆಗಾಗ ತಿಂತಾ ಇದ್ರೆ ಇದು ನಿಮ್ಮ ಬಾಡಿಯನ್ನ ತಂಪಾಗಿ ಇಡುತ್ತೆ. ಆದ್ರೆ ಮಾರ್ಕೆಟ್ ಅಲ್ಲಿ ಸಿಗುವಂತಹ ಗುಲ್ಕನ್ ನಲ್ಲಿ ಶುಗರ್ ಇರಬಹುದೇನೋ,
ಇರ್ಬೋದೇನೋ, ಈ ಆರ್ಟಿಫಿಷಿಯಲ್ ಶುಗರ್ ಅನ್ನ ಆಡ್ ಮಾಡಿರ್ತಾರೇನೋ ಗೊತ್ತಿಲ್ಲ. ಯಾವ್ದಕ್ಕೂ ನೆಕ್ಸ್ಟ್ ಒಂದು ವಿಡಿಯೋನಲ್ಲಿ ನಾವು ಮನೆಯಲ್ಲೇ ಹೇಗೆ ರೋಸ್ ಅಥವಾ ಈ ಗುಲಾಬಿ ದಳಗಳನ್ನ ಬಳಸ್ಕೊಂಡು ಯಾವ ರೀತಿ ಗುಲ್ಕನ್ ನ ರೆಡಿ ಮಾಡ್ಕೋಬಹುದು ಒಂದು ಲೈವ್ ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್. ಸೊ ಅಲ್ಲಿವರೆಗೆ ಸ್ವಲ್ಪ ವೇಟ್ ಮಾಡಿ. ಮಾರ್ಕೆಟ್ ಅಲ್ಲಿ ಸಿಗುವಂತಹ ಗುಲ್ಕನ್ ಬಗ್ಗೆ ನನಗಂತೂ ನಂಬಿಕೆ ಇಲ್ಲ, ಹೇಳಕ್ಕಾಗಲ್ಲ ಅದರಲ್ಲಿ ಆಡೆಡ್ ಶುಗರ್ ಇರಬಹುದೇನೋ. ವೇಟ್ ಲೂಸ್ ಮಾಡೋರಿಗೆ ಅಥವಾ ದೇಹದ ಅತಿಯಾದ ತೂಕವನ್ನ ಇಳಿಸ್ಬೇಕಂತ ಯಾರು ಇಚ್ಛೆ ಪಡ್ತಾ ಇದಾರೋ, ಯಾರಿಗ ಆಸೆ ಇದೆಯೋ ಅವರು ಈ ಗುಲ್ಕನ್ ಅನ್ನ ಆಗಾಗ ತಿಂತಾ ಇರಿ. ನೀವು ಗುಲಾಬಿ ದಳಗಳನ್ನ ನಿಮ್ಮ ಆಹಾರದಲ್ಲಿ ಅಥವಾ ನಿಮ್ಮ ಡಯಟ್ ಅಲ್ಲಿ ಆಡ್ ಮಾಡ್ಕೊಂಡ್ರೆ ಇದು ನಿಮ್ಮ ಮೆಟಬಾಲಿಸಮ್ ಅನ್ನ ಸ್ಪೀಡ್ ಮಾಡುತ್ತೆ, ಅಂದ್ರೆ ಜೀರ್ಣಕ್ರಿಯೆಯನ್ನ ಸರಾಗವಾಗಿ ನಡೆಸಲಿಕ್ಕೆ ಹೆಲ್ಪ್ಫುಲ್ ಆಗಿದೆ. ಯಾವಾಗ ನೀವು ತಿಂದಂತಹ ಆಹಾರ ಸರಿಯಾಗಿ ಜೀರ್ಣ ಆಗುತ್ತೋ ಆಗ ನಿಮ್ಮ ದೇಹದಲ್ಲಿ ಕ್ಯಾಲರೀಸ್ ಗಳು ಸ್ಟೋರ್ ಆಗೋದಿಲ್ಲ, ಫ್ಯಾಟ್ ಸ್ಟೋರ್ ಆಗೋದಿಲ್ಲ. ಅದು ನಿಮ್ಮ ದೇಹವನ್ನ ರಿಫ್ರೆಶ್ ಆಗಿ ಇಡುವಂತೆ ಮಾಡುತ್ತೆ. ಈ ಜಾಯಿಂಟ್ ಪೇನ್ ಮತ್ತು ಬೋನ್ ಹೆಲ್ತ್ ಗೆ ಈ ರೋಸ್ ಪೆಟಲ್ ಅಥವಾ ಗುಲಾಬಿ ದಳಗಳು ತುಂಬಾ ಯೂಸ್ಫುಲ್ ಆಗಿದೆ. ಇದನ್ನ ಆಗಾಗ ನಾವು ತಿಂತಾ ಇದ್ರೆ ಇದರಲ್ಲಿರುವಂತಹ ಕ್ಯಾಲ್ಸಿಯಂ ನಮ್ಮ ಬೋನ್ ಹೆಲ್ತ್ ಗೆ ಸಪೋರ್ಟ್ ಮಾಡುತ್ತೆ, ಹೆಲ್ಪ್ಫುಲ್ ಆಗಿದೆ. ಹಾಗೆ ಗುಲಾಬಿ ದಳಗಳನ್ನ ಬಳಸ್ಕೊಂಡು ತಯಾರಾಗಿರುವಂತಹ ಗುಲ್ಕನ್ ಆಗಾಗ ನಾವು ತಿಂತಾ ಇದ್ರೆ ಇದು ನಮ್ಮ ಬ್ಲಡ್ ನ ಪ್ಯೂರಿಫೈ ಮಾಡುತ್ತೆ, ನಮ್ಮ ರಕ್ತವನ್ನ ಶುದ್ಧೀಕರಿಸುತ್ತೆ, ನಮ್ಮ ಸ್ಕಿನ್ ಹೆಲ್ತಿಗೂ ಯೂಸ್ಫುಲ್ ಆಗಿದೆ. ಇನ್ನು ನಿಮಗೇನಾದ್ರೂ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇದೆ ಅಂದ್ರೆ ಆ ಸಂದರ್ಭದಲ್ಲಿ ಈ ಗುಲ್ಕನ್ ನ ತಿನ್ನೋದ್ರಿಂದ ನಿಮ್ಮ ಹೊಟ್ಟೆ ಕ್ಲೀನ್ ಆಗುತ್ತೆ, ಅದರ ಅರ್ಥ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇದ್ದಾಗ ಕಾಮನ್ ಆಗಿ ನಮಗೆ ಹುಳಿ ತೇಗು, ಆಸಿಡಿಟಿ, ಹೊಟ್ಟೆ ಉಬ್ಬರಿಕೆ ಇವೆಲ್ಲ ಕಾಣಿಸ್ಕೊಳ್ಳುತ್ತೆ. ಹಾಗೆ ತಿಂದಂತಹ ಆಹಾರ ನಮಗೆ ಜೀರ್ಣ ಆಗೋದಿಲ್ಲ. ಫ್ರೆಂಡ್ಸ್, ಒಂದು ನೆನಪಿರ್ಲಿ, ನೀವು ಇವತ್ತು ಯಾವುದೇ ಆಹಾರ ತಿಂದಿದ್ದೀರಾ ಅಂದ್ರೂ ನಾಳೆ ಬೆಳಿಗ್ಗೆ ಆಗೋಷ್ಟೊತ್ತಿಗೆ ಅದು ಜೀರ್ಣ ಆಗಿರ್ಬೇಕು, ನಮಗೆ ಮೋಷನ್ ಕ್ಲಿಯರ್ ಆಗಿ ಹೋಗಿರ್ಬೇಕು. ಒಂದು ವೇಳೆ ಅದು ಹೋಗ್ತಾ ಇಲ್ಲ ಅಂದ್ರೆ ಅದರ ಅರ್ಥ ನಿಮಗೆ ಸರಿಯಾಗಿ ಜೀರ್ಣ ಆಗಿಲ್ಲ ಅಂತ. ಈಗ ಜೀರ್ಣ ಆಗ್ಬೇಕಂದ್ರೆ ನಾವು ಒಂದಷ್ಟು ಆರೋಗ್ಯಕರ ಆಹಾರವನ್ನ ಮತ್ತೆ ತಿಂದು ಆಲ್ರೆಡಿ ಜೀರ್ಣ ಆಗದೇ ಇರುವಂತಹ ಆಹಾರವನ್ನ ನಾವು ಜೀರ್ಣ ಮಾಡ್ಕೋಬೇಕಾಗುತ್ತೆ. ಆ ಕ್ರಿಯೆಗೋಸ್ಕರ ಮುಖ್ಯ ಪಾತ್ರ ವಹಿಸೋದು ಈ ರೋಸ್ ಪೆಟಲ್ಸ್ ಅಥವಾ ಗುಲಾಬಿ ದಳಗಳು. ಅದಕ್ಕೋಸ್ಕರ ನೀವು ರೋಸ್ ಟೀ ಮಾಡಿ ಕುಡಿಬಹುದು, ಅಥವಾ 1 ಟೇಬಲ್ ಸ್ಪೂನ್ ನೀವು ಗುಲ್ಕನ್ ಅನ್ನ ತಿನ್ನಬಹುದು, ಅಥವಾ 1 ಲೋಟ ಹಾಲಲ್ಲಿ 1 ಟೇಬಲ್ ಸ್ಪೂನ್ ಗುಲ್ಕನ್ ಅನ್ನ ಹಾಕಿ ಆ ಹಾಲನ್ನ ಬಿಸಿ ಮಾಡಿನೂ ಸಹ ಕುಡಿಬಹುದು. ಇದರಿಂದ ನಿಮಗೆ ಮಲಬದ್ಧತೆ ಪ್ರಾಬ್ಲಮ್ ರಿಸಾಲ್ವ್ ಆಗುತ್ತೆ. ಈ ಗುಲಾಬಿ ದಳಗಳನ್ನ ರಾತ್ರಿ ಸಮಯದಲ್ಲಿ ಶುದ್ಧವಾಗಿರುವಂತಹ ನೀರಲ್ಲಿ ನೆನೆಸಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್ ಆ ನೀರಿಂದ ನಿಮ್ಮ ಕಣ್ಣನ್ನ ನೀವು ತೊಳ್ಕೊಂಡ್ರೆ ಇದರಿಂದ ನಿಮ್ಮ ಕಣ್ಣಿಗಾಗಿರುವಂತಹ ಸ್ಟ್ರೈನ್ ಅಥವಾ ಸುಸ್ತು ಕಡಿಮೆ ಆಗುತ್ತೆ. ಹಾಗೆ ಕಣ್ಣಿನ ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು. ಯಾರು ತುಂಬಾ ಟೈಮ್ ಈ ಕಂಪ್ಯೂಟರ್ ಮುಂದೆ ಇರ್ತಾರೋ ಅಥವಾ ಲ್ಯಾಪ್ಟಾಪ್ ಯೂಸ್ ಮಾಡ್ತಿರ್ತಾರೋ ಅಥವಾ ಹೆಚ್ಚು ಟಿವಿ ನೋಡೋರು ಮತ್ತು ಅತಿ ಹೆಚ್ಚಾಗಿ ಮೊಬೈಲ್ ಯೂಸ್ ಮಾಡೋರು ದಯವಿಟ್ಟು ಈ ಟಿಪ್ ನ ಡೈಲಿ ಫಾಲೋ ಮಾಡಿ. ಇದು ನಿಮ್ಮ ಕಣ್ಣಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಚಿಕನ್ ಪಾಕ್ಸ್ ಕಾಯಿಲೆಯನ್ನ ಸಾಲ್ವ್ ಮಾಡ್ಲಿಕ್ಕೆ ಈ ಗುಲಾಬಿ ದಳಗಳನ್ನ ಯೂಸ್ ಮಾಡ್ಕೋಬಹುದು. ಈ ಚಿಕನ್ ಪಾಕ್ಸ್ ಇಂದ ನಮ್ಮ ಬಾಡಿ ಎಕ್ಸೆಸಿವ್ ಆಗಿ ಹೀಟ್ ಆಗಿರುತ್ತೆ ಅಥವಾ ನಮ್ಮ ದೇಹದಲ್ಲಿ ಅತಿಯಾಗಿ ಉಷ್ಣಾಂಶ ಕಾಣಿಸ್ಕೊಳ್ಳುತ್ತೆ. ಆ ಒಂದು ಉಷ್ಣವನ್ನ ಕಡಿಮೆ ಮಾಡ್ಲಿಕ್ಕೆ ನಮಗೆ ಈ ಗುಲಾಬಿ ಹೆಲ್ಪ್ಫುಲ್ ಆಗಿದೆ. ಗುಲ್ಕನ್ ತಿನ್ನೋದ್ರಿಂದ ಇದು ನಮ್ಮ ದೇಹವನ್ನ ತಂಪಾಗಿಡುತ್ತೆ, ಇದರಿಂದ ಆಗಿರುವಂತಹ ಹೀಟ್ ಕಡಿಮೆ ಆಗುತ್ತೆ. ಇನ್ನು ಈ ಗುಲಾಬಿಯಲ್ಲಿರುವಂತಹ ಆಂಟಿ ಆಕ್ಸಿಡೆಂಟ್ಸ್ ಮತ್ತು ವಿಟಮಿನ್ಸ್ ಗಳು ನಮಗೆ ತುಂಬಾ ಯೂಸ್ಫುಲ್ ಆಗೋದು ಯಾವಾಗಂದ್ರೆ ಮೆನ್ಸ್ಟ್ರುಯೇಷನ್ ಟೈಮ್ ಅಲ್ಲಿ. ಅದರಲ್ಲೂ ಕೆಲವು ಹುಡುಗಿಯರಿಗೆ ಮಂತ್ಲಿ ಪೀರಿಯಡ್ಸ್ ಆದಾಗ ಅಥವಾ ತುಂಬಾ ಹೊಟ್ಟೆ ನೋವು, ಬಾಡಿ ಪೇನ್ ಕಾಣಿಸ್ಕೊಳ್ಳುತ್ತೆ. ಅಂತ ಸಂದರ್ಭದಲ್ಲಿ ಈ ಗುಲ್ಕನ್ ತಿನ್ನೋದ್ರಿಂದ ಆ ಪೀರಿಯಡ್ಸ್ ಇಂದ ಆಗುವಂತಹ ಕ್ರಾಂಪ್ಸ್ ಗಳನ್ನ ನೀವು ಸಾಲ್ವ್ ಮಾಡ್ಕೋಬಹುದು. ಆ ಟೈಮಲ್ಲೇ ನೀವು ತಿನ್ಬೇಕಂತ ಇಲ್ಲ, ಆದಷ್ಟು ವಾರದಲ್ಲಿ ಒಂದು 3-4 ಸಲ 1 ಟೇಬಲ್ ಸ್ಪೂನ್ ಈ ರೋಸ್ ಇಂದ ತಯಾರಾಗುವಂತಹ ಗುಲ್ಕನ್ ನ ತಿನ್ನೋ ಅಭ್ಯಾಸ ಇಟ್ಕೊಳ್ಳಿ. ಇದರಿಂದ ನಿಮಗೆ ಮಂತ್ಲಿ ಪೀರಿಯಡ್ಸ್ ಹೆಲ್ದಿಯಾಗಿ ಆಗುತ್ತೆ. ಹಾಗೆ ಇದು ನಿಮ್ಮ ಬಾಡಿಯಲ್ಲಿ ಇಮ್ಯೂನ್ ಸಿಸ್ಟಮ್ ನ ಬೂಸ್ಟ್ ಅಪ್ ಮಾಡುತ್ತೆ ಅಥವಾ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ. ಇದರಲ್ಲಿರುವಂತಹ ಆಂಟಿ ಆಕ್ಸಿಡೆಂಟ್ಸ್ ನಮ್ಮ ದೇಹದಲ್ಲಿ ಬಿಳಿ ರಕ್ತ ಕಣಗಳನ್ನ ಹೆಚ್ಚು ಮಾಡ್ಲಿಕ್ಕೆ ಸಹಾಯವಾಗಿದೆ. ಆಗಾಗ ನಾವು ಗುಲ್ಕನ್ ಅಥವಾ ಗುಲಾಬಿ ದಳಗಳನ್ನ ತಿಂತಾ ಇದ್ರೆ, ರೋಸ್ ಟೀ ಕುಡಿತಾ ಇದ್ರೆ ಇದು ನಮ್ಮ ಕಿಡ್ನಿ ಹೆಲ್ತಿಗೆ ಮತ್ತು ಹೊಟ್ಟೆ ಸಂಬಂಧಿತ ಆರೋಗ್ಯಕ್ಕೆ ಉತ್ತಮ ಪರಿಹಾರವಾಗಲಿದೆ. ನಿಮಗೇನಾದ್ರೂ ಬಾಯಿ ಹುಣ್ಣಾದಾಗ ಏನು ಯೋಚನೆ ಮಾಡಬೇಡಿ. ಆ ಸಂದರ್ಭದಲ್ಲಿ ಇಮ್ಮಿಡಿಯೇಟ್ ಆಗಿ ಈ ಗುಲಾಬಿ ದಳಗಳನ್ನ ತಿನ್ನಿ, ಹಾಗೆ ಗುಲ್ಕನ್ ಸಹ ತಿನ್ನಿ. ಇದರಿಂದ ನಿಮಗೆ ಬಾಯಿ ಹುಣ್ಣಾದಾಗ ಆಗುವಂತಹ ಉರಿ ಮತ್ತು ಆ ಬಾಯಿ ಹುಣ್ಣನ್ನ ಕಡಿಮೆ ಮಾಡುತ್ತೆ. ಕಾಮನ್ ಆಗಿ ಬಾಯಿ ಹುಣ್ಣಾಗುವಂತದ್ದೇ ನಮ್ಮ ದೇಹದಲ್ಲಿ ಅತಿಯಾಗಿ ಪಿತ್ತ ಆದಾಗ ಅಥವಾ ನಮ್ಮ ಬಾಡಿಯಲ್ಲಿ ಹೀಟ್ ಕಾಣಿಸ್ಕೊಂಡಾಗ.
ಈ ಗುಲಾಬಿ ದಳಗಳನ್ನ ಬರೀ ಬಾಯಲ್ಲಿ ತಿನ್ಬಹುದು ಅಥವಾ ಗುಲ್ಕನ್ ರೂಪದಲ್ಲಿ ತಿನ್ಬಹುದು. ಇದರ ಟೀ ಮಾಡಿ ನಾವು ಕುಡಿಬಹುದು. ಕೆಲವರು ಇದನ್ನ ಪಾಯಸ, ಖೀರ್ ಅಥವಾ ಹಲ್ವಾ ಮಾಡುವಾಗ ಈ ಗುಲಾಬಿ ದಳಗಳನ್ನ ಯೂಸ್ ಮಾಡ್ತಾರೆ. ಹೆಚ್ಚಾಗಿ ಸಮ್ಮರ್ ಡೇಸ್ ಅಥವಾ ಬೇಸಿಗೆ ಟೈಮ್ ಅಲ್ಲಿ ಹೆಚ್ಚು ಸೆಕೆ ಇರೋದ್ರಿಂದ ಮತ್ತು ನಮ್ಮ ದೇಹದಲ್ಲಿ ಉಷ್ಣತೆ ಕಾಣಿಸ್ಕೊಳ್ಳೋದ್ರಿಂದ ಅದನ್ನ ತಂಪು ಮಾಡ್ಲಿಕ್ಕೆ ಈ ಗುಲಾಬಿ ದಳಗಳು ಅಥವಾ ಗುಲ್ಕನ್ ಅಥವಾ ರೋಸ್ ಟೀ ನಮಗೆ ಹೆಲ್ಪ್ಫುಲ್ ಆಗಿರುತ್ತೆ. ನೆಕ್ಸ್ಟ್ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ ಈ ರೋಸ್ ವಾಟರ್ ಹೇಗ್ ಮಾಡೋದು, ರೋಸ್ ಗುಲ್ಕನ್ ನಾವು ಮನೇಲೆ ಹೇಗ್ ತಯಾರಿಸ್ಕೋಬಹುದು ಅಂತ. ಒಟ್ಟಾರೆಯಾಗಿ ಈ ಗುಲಾಬಿ ದಳಗಳಿಂದ, ಗುಲ್ಕನ್ ಇಂದ ಅಥವಾ ರೋಸ್ ಟೀ ಇಂದ ನಮಗೆ ಹೆಲ್ತ್ ಬೆನಿಫಿಟ್ಸ್ ಗಳು ಸಿಗ್ತಿರೋದು ಖುಷಿ ಕೊಡುವಂತಹ ವಿಚಾರನೆ. ಹಾಗಾಗಿ ನಮ್ಮ ಸ್ಕಿನ್ ಹೆಲ್ತ್ ಗೆ, ನಮ್ಮ ಎನರ್ಜಿಯನ್ನ ಬೂಸ್ಟ್ ಅಪ್ ಮಾಡ್ಲಿಕ್ಕೆ, ನಮ್ಮ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸ್ಲಿಕ್ಕೆ, ನಮ್ಮ ಜೀರ್ಣಕ್ರಿಯೆಯನ್ನ ಇಂಪ್ರೂವ್ ಮಾಡ್ಲಿಕ್ಕೆ, ಹಾಗೆ ನಮ್ಮ ಹೊಟ್ಟೆಯನ್ನ ಕ್ಲೀನ್ ಆಗಿ ಇಡ್ಲಿಕ್ಕೆ ಈ ರೋಸ್ ದಳಗಳನ್ನ ಅಥವಾ ಗುಲ್ಕನ್ ಅಥವಾ ರೋಸ್ ಟೀ ಅನ್ನ ನಾವು ಸರಿಯಾಗಿ ಯೂಸ್ ಮಾಡ್ಕೋಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ಇದಿಷ್ಟು ಗುಲಾಬಿಯಿಂದ ನಮಗೆ ಸಿಗ್ತಿರುವಂತಹ ಆರೋಗ್ಯಕರ ಲಾಭಗಳು. ಐ ಹೋಪ್ ನಿಮಗೆ ಈ ವಿಡಿಯೋ ಯೂಸ್ಫುಲ್, ಹೆಲ್ಪ್ಫುಲ್ ಆಗಬಹುದು ಅಂತ ಅನ್ಕೊಂಡಿದೀನಿ. ಯೂಸ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನೀವು ಇನ್ನೂ ನನ್ನ ಹೆಲ್ಪ್ಫುಲ್ ಫಾರ್ ಎವರ್ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಇವಾಗ್ಲೇ ಲೈಕ್ ಮಾಡಿ. ಅದರ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ಈ ವಿಡಿಯೋನ ಆದಷ್ಟು ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್ ಗಳ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.